ಕುಮಟಾ ರಾಜಹಂಸ ಬಸ್ ಅನ್ನು ಕೋರ್ಟ್ ವಶಕ್ಕೆ ಪಡೆದುಕೊಂಡಿದೆ. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡದ ಕುಮಟಾ ಸಾರಿಗೆ ಘಟಕದ ಡಿಪೋ ಬಳಿ ಇದ್ದ ರಾಜಹಂಸ ಬಸ್ ಒಂದನ್ನ ಶನಿವಾರ ಇಲ್ಲಿನ ಸೀನಿಯರ್ ಸಿವಿಲ್ ಜಡ್ಜ್ ಕುಮಟಾ ನ್ಯಾಯಾಲಯದ ನ್ಯಾಯಾಧೀಶೆ ಭಾರತಿ ಶಿವಪುತ್ರ ರಾಯಣ್ಣನವರ್ ಆದೇಶದ ಮೇರೆಗೆ ಕೋರ್ಟ್ ಸಿಬ್ಬಂದಿ ಶನಿವಾರ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. 2018ರಲ್ಲಿ ಕುಮಟಾ ಪಟ್ಟಣದ ಪಾಂಡುರಂಗ ಹೋಟೆಲ್ ಬಳಿ ಬಸ್ ಅಪಘಾತದಲ್ಲಿ ದಯಾನಂದ್ ದೇವಣ್ಣ ನಾಯಕ್ ಹನೇಹಳ್ಳಿ ಎಂಬುವರು ಮೃತಪಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಟಾ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟ್ನಲ್ಲಿ ಪರಿಹಾರಕ್ಕಾಗಿ MVC ನಂಬರ್ 11/2019 ಅರ್ಜಿದಾರರ ಪುಷ್ಪ ದಯಾನಂದ್ ನಾಯಕ್, ರವೀನಾ ದಯಾನಂದ್ ನಾಯಕ್, ಸುಲೋಚನಾ ದಯಾನಂದ್ ನಾಯಕ್ ಹಾಗೂ ಸುಶೀಲಾ ದೇವಣ್ಣ ನಾಯಕ್ ಅರ್ಜಿ ದಾಖಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಅರ್ಜಿದಾರರಿಗೆ 45,47,692 ರೂಪಾಯಿಗಳಿಗೆ ₹9 ಬಡ್ಡಿ ದರದಲ್ಲಿ ಪರಿಹಾರ ನೀಡುವಂತೆ 2022 ಫೆಬ್ರವರಿ 25ರಂದು ನ್ಯಾಯಾಲಯ ಆದೇಶ ಮಾಡಿತ್ತು. ಈ ಪೈಕಿ 22,73,846 ರೂಪಾಯಿಗಳಿಗೆ ₹9 ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಶಿರಸಿ ವಿಭಾಗದ ಡಿವಿಷನ್ ಕಂಟ್ರೋಲರ್ ಅವರು ಭರಿಸುವಂತೆ ಆದೇಶ ಮಾಡಿತ್ತು. ಈ ಆದೇಶದ ವಿರುದ್ಧ ಎದುರುದಾರರಾದ ಸಾರಿಗೆ ಸಂಸ್ಥೆಯವರು ಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಅದನ್ನ ಪ್ರಶ್ನಿಸಿದ ಅರ್ಜಿದಾರರ ಪರವಾಗಿ ಉಚ್ಚ ನ್ಯಾಯಾಲಯ ಮೇಲ್ಮನವಿ ವಜಾಗೊಳಿಸಿತ್ತು. ನಂತರದಲ್ಲಿ ಅರ್ಜಿದಾರರ ಪರವಾಗಿ ಕುಮಟಾ ಹಿರಿಯ ವಿಭಾಗದ ನ್ಯಾಯಾಲಯದಲ್ಲಿ ಅಮಲಜಾರಿ ಪ್ರಕರಣ ದಾಖಲಾಗಿ ಅರ್ಜಿದಾರರಿಗೆ 32,45,505 ರೂಪಾಯಿಗಳನ್ನ ಪರಿಹಾರವಾಗಿ ಕೊಡುವಂತೆ ಆದೇಶಿಸಿದ್ರು. ಪರಿಹಾರ ನೀಡದೇ ಇರುವುದರಿಂದ ನ್ಯಾಯಾಲಯ NWD KSRTC ಬಸ್ ನಂಬರ್ KA 31F1604 ಅನ್ನ ಜಪ್ತುಪಡಿಸಿಕೊಂಡು ಬರುವಂತೆ ಆದೇಶಿಸಿತ್ತು. ಶನಿವಾರ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅರ್ಜಿದಾರರ ಪರ ವಕೀಲರ ಸಹಕಾರದೊಂದಿಗೆ ಬಸ್ ಜಪ್ತುಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಪೂರ್ಣ ಪ್ರಮಾಣದ ಪರಿಹಾರದ ಮೊತ್ತವನ್ನ ನೀಡುವವರೆಗೂ ಸಾರಿಗೆ ಘಟಕದ ಬಸ್ ಅನ್ನ ಸದ್ಯ ಕುಮಟಾ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಿಡಲು ನ್ಯಾಯಾಲಯ ಸೂಚಿಸಿದೆ. ಅರ್ಜಿದಾರರ ಪರವಾಗಿ ನ್ಯಾಯವಾದಿ ಆನಂದ್ ವಿ ನಾಯಕ್ ಹಿರೇಗುತ್ತಿ ವಾದಿಸಿದ್ರು. ಬಸ್ ವಶ ಪಡೆಯುವ ವೇಳೆ ಕೋರ್ಟ್ ಸಿಬ್ಬಂದಿಗಳು ಜೊತೆಗಿದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.